ಹೊಳೆನರಸೀಪುರ ಪಟ್ಟಣದ ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಶ್ರೀ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಪ್ರಯುಕ್ತ ಶ್ರೀ ಮಹಾಗಣಪತಿ ಹೋಮ ಹಾಗೂ ವಿಶೇಷ ಪೂಜಾ ಮಹೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಶಾಸಕ ಎಚ್ ಡಿ ರೇವಣ್ಣ ಅವರ ಉಪಸ್ಥಿತಿಯಲ್ಲಿ ವೈಭವದಿಂದ ನಡೆಯಿತು. ಬುಧವಾರ ಮುಂಜಾನೆ ಶ್ರೀ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಲಾಯಿತು. ಶ್ರೀ ಗಣಪತಿ ಮೂರ್ತಿಗೆ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ನೆರವೇರಿಸಲಾಯಿತು. ವಿಶೇಷವಾಗಿ ರಚಿಸಿದ್ದ ಮಂಡಲದ ಪಕ್ಕದಲ್ಲಿ ನಿರ್ಮಿಸಿದ ಹೋಮದ ಕುಂಡಕ್ಕೆ ಪುಣ್ಯವಾಚನೆ, ಕಳಸ ಪೂಜೆ, ಪಂಚಗವ್ಯ, ಅಗ್ನಿ ಪ್ರತಿಷ್ಠೆ ನಡೆಸಲಾಯಿತು. ನಂತರ ಶ್ರೀ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ನಕ್ಷತ್ರ ಹೋಮ, ಆಯುಷ್ಯ ಹೋಮ ಹಾಗೂ ಪೂರ್ಣಾಹುತಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಪ್ರಸಾದ ರೂಪದಲ್ಲಿ 15,000ಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶ್ರೀ ರಾಘವೇಂದ್ರ ಮಠದ ಆಡಳಿತಾಧಿಕಾರಿಗಳಾದ ಶಿಷ್ಟಾಚಾರ್ ನೇತೃತ್ವದಲ್ಲಿ ರಮೇಶ್ ಐತಾಳ್, ಪವನ್, ರಂಗಣ್ಣ, ರಾಮಮೂರ್ತಿ, ಮುರಳಿ, ಮಧು ಹಾಗೂ ಆಧ್ಯಾತ್ಮ ಕಾರ್ಯಾಲಯದ ವೇದ ವಿದ್ಯಾರ್ಥಿಗಳು ಪೂಜಾ ಕೈಂಕರ್ಯ ನೆರವೇರಿಸಿದರು. ಪೂಜಾ ಮಹೋತ್ಸವದಲ್ಲಿ ತಹಶೀಲ್ದಾರ್ ವಹಿಎಂ ರೇಣುಕುಮಾರ್, ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಟಿ ಶಿವಕುಮಾರ್, ಕಾರ್ಯಾಧ್ಯಕ್ಷ ಪುಟ್ಟ ಸೋಮಪ್ಪ, ಅಧ್ಯಕ್ಷ ಹಾಗೂ ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ, ಉಪಾಧ್ಯಕ್ಷ ಸಾವಿತ್ರಮ್ಮ, ಸವಿತಿಯ ವೈ.ವಿ. ಚಂದ್ರಶೇಖರ್, ದೊಡ್ಡಮಲ್ಲೇಗೌಡ, ಎಚ್.ವಿ. ಸುರೇಶ್ ಕುಮಾರ್, ಎಚ್.ಟಿ. ನರಸಿಂಹ ಶೆಟ್ಟಿ, ಎಸ್. ಗೋಕುಲ್, ಎಸ್. ಸುದರ್ಶನ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಸುಧಾ ನಳಿನಿ, ದೊಡ್ಡಮಲ್ಲೇಗೌಡ, ಕೆ. ಶ್ರೀಧರ್, ಜ್ಯೋತಿ ಮಂಜುನಾಥ್, ಸದಸ್ಯರಾದ ಎ. ಜಗನ್ನಾಥ್, ಶಿವಣ್ಣ, ಮಧು ಹಾಗೂ ಕುಮಾರಸ್ವಾಮಿ, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ಪಿ.ಎಚ್. ವೆಂಕಟೇಶ್, ಅಕ್ರಾಂತ್ ರವಿಕುಮಾರ್, ಎಚ್.ಸಿ. ಅಶೋಕ್, ಮುರಳೀಧರ್ ಗುಪ್ತಾ, ಕಾದರನ್ ಕೃಷ್ಣ, ಡಿಶ್ ಗೋವಿಂದ, ಶಿವಕುಮಾರ್, ಶಂಕರ್, ಕಾಂತರಾಜು, ನಿವೃತ್ತ ಯೋಧ ಈಶ್ವರ್, ಮಂಜುನಾಥ್, ಕಿಶೋರ್, ಗುರುರಾಜ್, ಕಾಂತರಾಜು, ಶಿವಾನಂದ, ಎಚ್.ಬಿ. ವೆಂಕಟೇಶ್, ರಾಧಾಕೃಷ್ಣ, ವಿಶ್ವನಾಥ್, ಎಚ್.ವಿ. ರವಿಕುಮಾರ್ ಹಾಗೂ ಮಂಜುನಾಥ್, ಬಸವರಾಜು, ಕೃಷ್ಣಪ್ಪ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ವಾಸವಿ ಸ್ಕೂಲಿನ ಚಂದ್ರಮ್ಮನವರು 50 ರೂಪಾಯಿಗಳನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗ್ತದೆ. ದಯಮಾಡಿ ಅಲ್ಲಿ ಮಧ್ಯದಲ್ಲಿ ಯಾರು ನಿಲ್ಸ್ಕೋಬೇಡಿ, ಲೋಕ ಮಾಡಬೇಡಿ, ಸಹಕಾರವನ್ನು ನೀಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರಸೀದಿ ತಗೊಂಡೋಗಿ.